ಶುಭೋದಯ. ಒಬ್ಬ ವ್ಯಕ್ತಿ ನೀರಿಗೆ ಹಾರಿಬಿಡ್ತಾನೆ. ನೀರಿಗೆ ಹಾರಿ ನದಿನಲ್ಲಿ ಕೈಕಾಲು ಹೊಡಿತಾ ಇರ್ತಾನೆ. ಅವನ್ನ ನೋಡಿ ದಡದಲ್ಲಿದ್ದ ಒಬ್ಬರು ಮಹಾತ್ಮರು ನೀರಿಗೆ ಹಾರಿ ಅವನ್ನ ಬದುಕಿಸ್ತಾರೆ. ದಡಕ್ಕೆ ಕರ್ಕೊಂಬಂದು ಯಾಕಪ್ಪ ಅಂತ ಕೇಳ್ತಾರೆ. ಇಲ್ಲ, ನನಗೆ ತುಂಬ ಕಷ್ಟ ಇದೆ, ನಾನು ತುಂಬ ಸಾಲ ಮಾಡ್ಕೊಂಡು ಬಿದ್ದೀನಿ, ಅದಕ್ಕೋಸ್ಕರ ಸಾಯಬೇಕು ಅಂತ ನೀರಿಗೆ ಹಾರಿದೆ ಅಂತಾನೆ. ಬಾ, ನಿನ್ನ ಕಷ್ಟಗಳನ್ನೆಲ್ಲ ನಾನು ತೀರಿಸ್ತೀನಿ ಅಂತ ಹೇಳಿ ಒಂದು ಅರಮನೆ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅರಮನೆಯಲ್ಲಿ ಒಬ್ಬರು ಯಜಮಾನರು ಕೂತಿರ್ತಾರೆ. ಅವ್ರ ಕಿವಿಲಿ ಏನೋ ಹೇಳಿದಾಗ ಅವ್ರು 2 ಲಕ್ಷ ಅಂತಾರೆ. ತಿರುಗಿ ಇನ್ನೊಂದು ಸತಿ ಹೇಳಿದಾಗ ಇನ್ನೂ 2 ಲಕ್ಷ ಅಂತಾರೆ. ತಿರುಗಿ ಏನೋ ಹೇಳಿದಾಗ ಆಯ್ತಪ್ಪ ಎಲ್ಲ ಸೇರಿ 20 ಲಕ್ಷ ಅಂತ. ಈ ವ್ಯಕ್ತಿ ನೀರಿಗೆ ಹಾರಿದ್ನಲ್ಲ, ಅವನಿಗೆ ದಿಗ್ಭ್ರಮೆ ಆಗುತ್ತೆ. ಅವನು ಯಜಮಾನ್ರ ಹತ್ರ ಬಂದು ಕೇಳ್ತಾನೆ ಇವ್ರನ್ನ, ಮಹನೀಯರನ್ನ, ಏನದು 20 ಲಕ್ಷ ಅಂತ. ಏನಿಲ್ಲಪ್ಪ, ನಿಂದು ಒಂದು ಕಣ್ಣಿಗೆ 2 ಲಕ್ಷ, ಎರಡನೇ ಕಣ್ಣಿಗೆ 2 ಲಕ್ಷ, ಅದಾದಮೇಲೆ ಮಿಕ್ಕಿದ್ದೆಲ್ಲ ಇದಾವಲ್ಲ ನಿನ್ನ ಅಂಗಾಂಗಗಳು, ಅಂದರೆ ಕಿಡ್ನಿ, ಲಿವರು, ಹಾರ್ಟು, ಇದನ್ನೆಲ್ಲ ಕೊಡ್ತೀವಿ ಅನ್ನೋದಕ್ಕೆ 20 ಲಕ್ಷ ಕೊಡ್ತೀನಿ ಅಂದರು ಅಂತ. ಏನೋ ನನ್ನ ಅಂಗಾಂಗಗಳನ್ನ ಮಾರಿ ನಾನು ಸಾಲ ತೀರಿಸ್ಬೇಕಾ? ಇಲ್ಲ, ಅದಾಗೋದಿಲ್ಲ. ಈಗ 5 ನಿಮಿಷದ ಮುಂಚೆ ನೀನು ನೀರು ಪಾಲಾಗಿ ಹೋಗ್ತಿದ್ದಲ್ಲಪ್ಪ, ನಾನು ಕಾಪಾಡಿಲ್ಲ ಅಂದರೆ ಪಕ್ಷಿಗಳು ಪ್ರಾಣಿಗಳು ತಿಂದ್ಬಿಟ್ಟಿರೋರು ನಿನ್ನ ಅಂಗಾಂಗಗಳನ್ನ, ಈಗ ಹಿಂಗಂತೆಲ್ಲ ಅಂತ. ಇಲ್ಲ ಸ್ವಾಮಿಗಳೇ, ನನಗೆ ನೀವು ಕಣ್ಣು ತೆರೆಸಿದ್ದೀರಾ, ಯಾವುದಾದ್ರೂ ಬೇರೆ ರೀತಿ ಮಾಡಿ ಸಂಪಾದನೆ ಮಾಡಿ ನನ್ನ ಕಷ್ಟಗಳನ್ನ ತೀರಿಸ್ಕೋತೀನಿ, ಸಾಲನ ತೀರಿಸ್ಕೋತೀನಿ, ನಾನಿನ್ನು ಹೊರಡ್ತೀನಿ ಅಂತಾನೆ. ಆಗ ಆ ಮಹನೀಯರು ಹೇಳ್ತಾರೆ, ನೋಡಪ್ಪ, ಈ ಬದುಕಿಗೆ ಬರೋಕ್ಕೆ ಯಾವಾಗ ನಿನ್ನ ಕೈವಾಡ ಇಲ್ವೋ, ನಿನ್ನ ಬದುಕನ್ನು ಕಳ್ಕೊಳ್ಳೋಕ್ಕೂ ನಿನಗೆ ಅಧಿಕಾರ ಇಲ್ಲ ಅಂತ ಅವರು ಬುದ್ಧಿ ಮಾತು ಹೇಳಿ ಅವನ್ನ ಕಳಿಸ್ಕೊಡ್ತಾರೆ. ಇದುವೇ ನಿತ್ಯ ಸತ್ಯ.